ದಕ್ಷಿಣೇಶ್ವರದಲ್ಲಿ ಭಕ್ತರೊಡನೆ 9 ಡಿಸೆಂಬರ್ 1883 ಮಾರ್ಗಶಿರ ಶುಕ್ಲ ದಶಮಿ ಭಾನುವಾರ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ. ಅಧರಸೇನ, ಮನಮೋಹನ, ರಾಖಾಲ, ಮಾಸ್ಟರ್, ಹರೀಶ ಇನ್ನೂ ಅನೇಕರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಗಂಟೆ ಅಪರಾಹ್ನ 2. ಪರಮಹಂಸರು ಅವರಿಗೆಲ್ಲ ಶ್ರೀ ಚೈತನ್ಯ ದೇವನ ದಿವ್ಯ ಭಾವವನ್ನು ವರ್ಣಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಚೈತನ್ಯ ದೇವನಿಗೆ 3 ಅವಸ್ಥೆ ಉಂಟಾಗುತ್ತಿತ್ತು. ಮೊದಲನೆಯದ್ದು ಬಾಹ್ಯ ದಶೆ. ಆಗ ಆತನ ಮನಸ್ಸು ಸ್ಥೂಲ ಮತ್ತು ಸೂಕ್ಷ್ಮಗಳ ಮೇಲೆ ನೆಲೆಸಿರುತ್ತಿತ್ತು. ಎರಡನೆಯದ್ದು ಅರ್ಧ ಬಾಹ್ಯ ದಶೆ. ಆಗ ಆತನ ಮನಸ್ಸು ಕಾರಣ ಶರೀರವನ್ನು ಹೊಕ್ಕು ಕಾರಣಾನಂದದಲ್ಲಿ ಮಗ್ನವಾಗಿರುತ್ತಿತ್ತು. ಮೂರನೆಯದ್ದು ಅಂತರ್ದಶೆ. ಆಗ ಆತನ ಮನಸ್ಸು ಮಹಾಕಾರಣದಲ್ಲಿ ಲಯವಾಗಿ ಬಿಡುತ್ತಿತ್ತು. ವೇದಾಂತದ ಪಂಚಕೋಶಗಳೊಡನೆ ಈ ಅವಸ್ಥೆಗಳು ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಸ್ಥೂಲ ಶರೀರವೆಂದರೆ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ. ಸೂಕ್ಷ್ಮ ಶರೀರವೆಂದರೆ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ. ಕಾರಣ ಶರೀರವೆಂದರೆ ಆನಂದಮಯ ಕೋಶ. ಮಹಾಕಾರಣ ಪಂಚಕೋಶಗಳಿಗೆ ಅತೀತವಾದ್ದು. ಚೈತನ್ಯ ದೇವನ ಮನಸ್ಸು ಮಹಾಕಾರಣದಲ್ಲಿ ಲಯವಾದಾಗ ಆತನಿಗೆ ಸಮಾಧಿಯುಂಟಾಗುತ್ತಿತ್ತು. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಥವಾ ಜಡ ಸಮಾಧಿ ಎಂದು ಹೆಸರು. ಚೈತನ್ಯ ದೇವನಿಗೆ ಬಾಹ್ಯ ದಶೆಯುಂಟಾಗುತ್ತಿದ್ದಾಗ ನಾಮ ಸಂಕೀರ್ತನೆ ಮಾಡುತ್ತಿದ್ದ. ಅರ್ಧ ಬಾಹ್ಯ ದಶೆಯಲ್ಲಿ ಭಕ್ತರೊಡನೆ ನರ್ತಿಸುತ್ತಿದ್ದ. ಅಂತರ್ದಶೆಯಲ್ಲಿ ಸಮಾಧಿಸ್ಥನಾಗುತ್ತಿದ್ದ. ಮಾಸ್ಟರ್ ತನಗೆ ತಾನೆ, ಪರಮಹಂಸರು ತಮ್ಮ ಅವಸ್ಥೆಗಳ ಸಂಬಂಧವಾಗಿಯೇ ಈ ರೀತಿಯಾಗಿ ಸೂಚಿಸುತ್ತಿದ್ದಾರೇನು? ಇವರಿಗೂ ಚೈತನ್ಯ ದೇವನಿಗೂ ಬಹುಮಟ್ಟಿಗೆ ಸಾಮ್ಯವಿದೆ. ಶ್ರೀರಾಮಕೃಷ್ಣರು: ಚೈತನ್ಯ ದೇವ ಭಕ್ತಿಯ ಅವತಾರ. ಭಗವಂತನನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕು ಎಂಬುದನ್ನು ತೋರಿಸಲೋಸುಗವೇ ಆತ ಅವತರಿಸಿದ್ದು. ಭಗವಂತನಲ್ಲಿ ಭಕ್ತಿಯುಂಟಾಗಿ ಬಿಟ್ಟಿತು ಎಂದರೆ ಎಲ್ಲವೂ ದೊರೆತ ಹಾಗೆ. ಹಠಯೋಗದ ಅವಶ್ಯಕತೆ ಸ್ವಲ್ಪವೂ ಇರದು. ಒಬ್ಬ ಭಕ್ತ: ಮಹಾಶಯರೇ, ಹಠಯೋಗ ಎಂಬುದು ಯಾವುದು? ಶ್ರೀರಾಮಕೃಷ್ಣರು: ಹಠಯೋಗದಲ್ಲಿ ಶರೀರದ ಮೇಲೆ ಹೆಚ್ಚಾಗಿ ಮನಸ್ಸಿಡಬೇಕಾಗುತ್ತದೆ. ಹಠಯೋಗಿ ತನ್ನ ಗುದದ್ವಾರಕ್ಕೆ ಬಿದಿರ ಕೊಳವೆಯನ್ನು ಸಿಕ್ಕಿಸಿಕೊಂಡು ಅದರ ಮೂಲಕ ನೀರೆಳೆದು ತನ್ನ ಕರುಳನ್ನು ತೊಳೆದುಕೊಳ್ಳುತ್ತಾನೆ. ಜನನೇಂದ್ರಿಯದ ಮೂಲಕ ಹಾಲು ತುಪ್ಪಗಳನ್ನು ಒಳಕ್ಕೆ ಸೆಳೆದುಕೊಳ್ಳುತ್ತಾನೆ. ಜಿಹ್ವಾ ಸಿದ್ಧಿಯನ್ನು ಅಭ್ಯಾಸ ಮಾಡುತ್ತಾನೆ. ನಿರ್ದಿಷ್ಟ ಆಸನದಲ್ಲಿ ಕುಳಿತು ದೇಹವನ್ನು ನೆಲದಿಂದ ಮೇಲಕ್ಕೆ ಗಾಳಿಯಲ್ಲಿ ತೇಲಾಡುವಂತೆ ಮಾಡುತ್ತಾನೆ. ಇವೆಲ್ಲ ಪ್ರಾಣವಾಯುವಿನ ಕ್ರಿಯೆ. ಒಬ್ಬ ತನ್ನ ಇಂದ್ರಜಾಲವನ್ನು ತೋರಿಸುತ್ತಾ ಇದ್ದ ಹಾಗೆ ನಾಲಗೆ ತಿರುಗಿ ಗಂಟಲಿಗೆ ಹೋಗಿ ಸಿಕ್ಕಿಕೊಂಡಿತು. ಒಡನೆ ಆತನ ಶರೀರ ಸ್ಥಿರವಾಗಿ ಬಿಟ್ಟಿತು. ಜನ ಭಾವಿಸಿದರು ಆತ ಸತ್ತು ಹೋದ ಎಂದು. ಬಳಿಕ ಅವರು ಆತನನ್ನು ಮಣ್ಣಿನಲ್ಲಿ ಹೂತು ಬಿಟ್ಟರು. ಅನೇಕ ವರ್ಷಗಳವರೆಗೆ ಆತ ಆ ಅವಸ್ಥೆಯಲ್ಲಿಯೇ ಇದ್ದ. ಬಹಳ ವರ್ಷಗಳಾದ ನಂತರ ಆತನ ಗೋರಿ ಏನೋ ಕಾರಣದಿಂದ ಬಾಯಿ ತೆರೆಯಿತು. ಇದ್ದಕ್ಕಿದ್ದ ಹಾಗೆ ಆ ಮನುಷ್ಯನಿಗೆ ಪ್ರಜ್ಞೆ ಬಂತು. ಆತ ಒಡನೆಯೇ ಕೂಗಲಾರಂಭಿಸಿದ: ಮಾಯವೇ ಬಾ, ಮಾಟವೇ ಬಾ. ಇವೆಲ್ಲ ಪ್ರಾಣವಾಯುವಿನ ಕ್ರಿಯೆಗಳು. ವೇದಾಂತವಾದಿಗಳು ಹಠಯೋಗಕ್ಕೆ ಮನ್ನಣೆ ಕೊಡುವುದಿಲ್ಲ. ಇದಲ್ಲದೆ ರಾಜಯೋಗವೆಂಬುದೂ ಇದೆ. ರಾಜಯೋಗದಲ್ಲಿ ಮನಸ್ಸಿನ ಮೂಲಕ ಎಂದರೆ ಭಕ್ತಿ ಮತ್ತು ವಿಚಾರದ ಮೂಲಕ ಭಗವಂತನೊಡನೆ ಯೋಗ ಉಂಟಾಗುತ್ತದೆ. ಈ ಯೋಗವೇ ಒಳ್ಳೆಯದು. ಹಠಯೋಗ ಒಳ್ಳೆಯದಲ್ಲ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ಪರಮಹಂಸರು ನಹಬತ್ ಖಾನೆಯ ಬಳಿಯಲ್ಲಿರುವ ರಸ್ತೆಯಲ್ಲಿ ನಿಂತಿದ್ದಾರೆ. ಸರ್ವೆ ಮರದ ತೋಪಿನ ಕಡೆಯಿಂದ ತಮ್ಮ ಕೊಠಡಿಗೆ ಬರುತ್ತಿದ್ದವರು ಅಲ್ಲಿ ನಿಂತುಕೊಂಡಿದ್ದಾರೆ. ನೋಡುತ್ತಾರೆ, ಮಾಸ್ಟರ್ ನಹಬತ್ ಖಾನೆಯ ವರಾಂಡದ ಕಟಕಟೆಯ ಹಿಂದೆ ಕುಳಿತು ಗಂಭೀರ ಭಗವತ್ ಚಿಂತನೆಯಲ್ಲಿ ಮಗ್ನನಾಗಿದ್ದಾನೆ. ಶ್ರೀರಾಮಕೃಷ್ಣರು: ಓಹೋ, ನೀನಿಲ್ಲಿದ್ದೀಯಾ? ನಿನಗೆ ಬೇಗನೆ ದೊರೆಯುತ್ತದೆ. ಸ್ವಲ್ಪ ಮುಂದುವರಿದರೆ ಸಾಕು.
ಬೇರೆ ಯಾರಾದರೂ ಬಂದು ಹೀಗೆ ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ಟು ಬಿಡುತ್ತಾರೆ. ಮಾಸ್ಟರ್ ಚಕಿತನಾಗಿ ಪರಮಹಂಸರ ಕಡೆ ನೋಡುತ್ತಿದ್ದಾನೆ. ಇನ್ನೂ ಆತ ತಾನು ಕುಳಿತಲ್ಲಿಂದ ಮೇಲಕ್ಕೆ ಎದ್ದಿಲ್ಲ. ಶ್ರೀರಾಮಕೃಷ್ಣರು, ಈಗ ನಿನಗೆ ಸಮಯ ಬಂದಿದೆ. ಸಕಾಲ ಬಾರದವರೆಗೆ ತಾಯಿ ಹಕ್ಕಿ ಮೊಟ್ಟೆಯನ್ನೂ ಒಡೆಯುವುದಿಲ್ಲ. ನಾನು ತಿಳಿಸಿದುದೇ ನಿನ್ನ ನಿಜವಾದ ಆದರ್ಶ ಧ್ಯೇಯ. ಪರಮಹಂಸರು ಮತ್ತೆ ಈಗ ಆತನ ಆದರ್ಶ ಧ್ಯೇಯವೇನೆಂಬುದನ್ನು ತಿಳಿಸಿದರು. ಶ್ರೀರಾಮಕೃಷ್ಣರು, ಎಲ್ಲರೂ ಕಠೋರ ತಪಸ್ಸಿನಲ್ಲಿ ತೊಡಗಬೇಕಾದ ಅವಶ್ಯಕತೆ ಏನಿಲ್ಲ. ಆದರೆ ನಾನು ಬಹಳ ಕಷ್ಟಪಡಬೇಕಾಯಿತು. ಮಣ್ಣಿನ ಗುಡ್ಡೆಯನ್ನೇ ತಲೆದಿಂಬಾಗಿ ಮಾಡಿಕೊಂಡು ನೆಲದ ಮೇಲೆ ಬಿದ್ದಿರುತ್ತಿದ್ದೆ. ದಿನ ಹೇಗೆ ಕಳೆದು ಹೋಗುತ್ತಿದ್ದವೋ ಅದು ನನಗೆ ಗೊತ್ತಾಗುತ್ತಲೇ ಇರಲಿಲ್ಲ. ಆಗ ನಾನು ಕೇವಲ ತಾಯಿ ತಾಯಿ ಎಂದು ಭಗವತಿಯನ್ನು ಕರೆಯುತ್ತಾ ಸುಮ್ಮನೆ ಅಳುತ್ತಿದ್ದೆ. ಮಾಸ್ಟರ್ ಈಗ 2 ವರ್ಷಗಳಿಂದ ಪರಮಹಂಸರ ಹತ್ತಿರ ಬಂದು ಹೋಗುತ್ತಿದ್ದಾನೆ. ಆತ ಇಂಗ್ಲಿಷು ವಿದ್ಯಾಭ್ಯಾಸ ಮಾಡಿದ್ದರಿಂದ ಪಾಶ್ಚಾತ್ಯ ದರ್ಶನ ಮತ್ತು ವಿಜ್ಞಾನ ಶಾಸ್ತ್ರಗಳನ್ನು ಓದಲು ಇಚ್ಛೆ ಪಡುತ್ತಿದ್ದ ಮತ್ತು ಕೇಶವಸೇನನೆ ಮೊದಲಾದ ವಿದ್ವಾಂಸರ ಉಪನ್ಯಾಸ ಕೇಳಲು ಹಾತೊರೆಯುತ್ತಿದ್ದ. ಪರಮಹಂಸರು ಆತನನ್ನು ಆಗಾಗ ಇಂಗ್ಲಿಷ್ ಮ್ಯಾನ್ ಎಂದು ಕರೆಯುತ್ತಿದ್ದರು. ಆದರೆ ಆತ ಪರಮಹಂಸರನ್ನು ದರ್ಶನ ಮಾಡಿದಂದಿನಿಂದ ಐರೋಪ್ಯ ವಿದ್ವಾಂಸರ ಗ್ರಂಥ ಮತ್ತು ಉಪನ್ಯಾಸಗಳು ಆತನಿಗೆ ಬಹಳ ಸಪ್ಪೆಯಾಗಿ ತೋರುತ್ತಿವೆ. ಈಗ ಆತನಿಗೆ ಪರಮಹಂಸರ ದರ್ಶನವನ್ನು ಹಗಲಿರುಳು ಪಡೆಯುತ್ತಲೇ ಇರಬೇಕು ಮತ್ತು ಅವರ ಶ್ರೀಮುಖದಿಂದ ಬರುವ ಮಾತುಗಳನ್ನು ಕೇಳುತ್ತಲೇ ಇರಬೇಕು ಎಂಬ ಉತ್ಕಟೇಚ್ಛೆಯುಂಟಾಗಿಬಿಟ್ಟಿದೆ. ಈಗ ಕೆಲವು ದಿನಗಳಿಂದ ಪರಮಹಂಸರ ಕೆಲವು ಉಕ್ತಿಗಳನ್ನು ಸದಾ ಮೆಲುಕು ಹಾಕುತ್ತಿದ್ದಾನೆ. ಪರಮಹಂಸರು ಹೇಳಿದ್ದಾರೆ, ಸಾಧನೆಯನ್ನು ಮಾಡಿದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ಮತ್ತೆ ಹೇಳಿದ್ದಾರೆ, ಭಗವದ್ ದರ್ಶನವೇ ಮಾನವ ಜೀವನದ ಉದ್ದೇಶ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಸ್ವಲ್ಪ ಸಾಧನೆಯಲ್ಲಿ ತೊಡಗಿದ್ದೆ, ಆದರೆ ಯಾರಾದರೂ ಬಂದು ಹೀಗೆ ಹೀಗೆ ಮಾಡಬೇಕು ಎಂದು ಹೇಳಿಕೊಟ್ಟು ಬಿಡುತ್ತಾರೆ. ನೀನು ಏಕಾದಶಿ ವ್ರತವನ್ನು ಆಚರಿಸು. ನೀನು ನನಗೆ ಸೇರಿದವನು, ನನ್ನ ಸಂಬಂಧಿ. ಇಲ್ಲದಿದ್ದರೆ ಇಷ್ಟಾಗಿ ನೀನು ಏಕೆ ಇಲ್ಲಿಗೆ ಬರುತ್ತಿದ್ದೆ? ಕೀರ್ತನೆ ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆ ರಾಖಾಲನ ದರ್ಶನವಾಯಿತು. ಆತ ವೃಜಗೋಪಾಲರ ಮಧ್ಯೆ ನಿಂತಿದ್ದ. ನರೇಂದ್ರ ಬಹಳ ಉಚ್ಚ ಮಟ್ಟದವನು. ಈರಾನಂದ ಕೂಡ. ಅವನದ್ದು ಎಂಥ ಮಗುವಿನಂಥ ಸ್ವಭಾವ. ಆತನ ಭಾವ ಎಷ್ಟು ಮಧುರವಾದುದು. ಆತನನ್ನು ನೋಡಬೇಕು ಅಂತಲೂ ಇಚ್ಛೆಯಾಗುತ್ತಿದೆ. ಒಮ್ಮೆ ನಾನು ಗೌರಾಂಗನ ಸಾಂಗೋಪಾಂಗ್ಯಗಳನ್ನೆಲ್ಲ ನೋಡಿದೆ, ಭಾವದಲ್ಲಿ ಅಲ್ಲ, ಈ ಕಣ್ಣುಗಳಿಂದಲೇ. ಆಗ ನನಗೆ ಅಂಥ ಅವಸ್ಥೆ ಬಂದಿತ್ತು. ಎಲ್ಲ ದರ್ಶನಗಳನ್ನು ಈ ಕಣ್ಣುಗಳಿಂದಲೇ ನೋಡಬಹುದಾಗಿತ್ತು. ಈಗ ಭಾವದಲ್ಲಿ ಆಗುತ್ತಿದೆ. ನಾನು ಗೌರಾಂಗನ ಸಾಂಗೋಪಾಂಗ್ಯಗಳನ್ನು ಈ ಕಣ್ಣುಗಳಿಂದಲೇ ನೋಡಿದೆ. ಅವರ ಮಧ್ಯದಲ್ಲಿ ನೀನು ಇದ್ದ ಹಾಗೆ ಇತ್ತು, ಬಲರಾಮನು ಇದ್ದ ಹಾಗೆ ಇತ್ತು. ನಾನು ಕೆಲವರನ್ನು ನೋಡಿದಾಗ ಥಟ್ಟನೆ ಎದ್ದು ನಿಂತುಕೊಳ್ಳುವುದನ್ನು ನೀನು ನೋಡಿರಬಹುದು. ಏಕೆ ಗೊತ್ತೇ? ತನ್ನ ಸ್ವಂತದವರನ್ನು ಬಹಳ ಕಾಲವಾದ ಮೇಲೆ ದರ್ಶನ ಮಾಡಿದರೆ ಮನುಷ್ಯನಿಗೆ ಆ ರೀತಿಯಾಗಿ ಆಗುತ್ತದೆ. ಭಗವತಿಗೆ ಅಳುತ್ತಾ ಅಳುತ್ತಾ ಹೇಳುತ್ತಿದ್ದೆ, ತಾಯೇ, ಭಕ್ತರನ್ನು ನೋಡಬೇಕೆಂದು ನನ್ನ ಪ್ರಾಣ ತವಕ ಪಡುತ್ತಿದೆ. ಅವರನ್ನು ಬೇಗ ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬಾ. ಆಗ ನನ್ನ ಮನಸ್ಸಿನಲ್ಲಿ ಏನೇನು ಇಚ್ಛೆಗಳು ಏಳುತ್ತಿದ್ದವೋ ಅವೆಲ್ಲ ಪೂರ್ಣಗೊಂಡು ಬಿಡುತ್ತಿದ್ದವು. ಜಪ ಧ್ಯಾನಕ್ಕೆಂದು ಪಂಚವಟಿಯಲ್ಲಿ ತುಳಸಿಯವನವನ್ನು ಬೆಳೆಸಿದ್ದೆ. ಅದರ ಸುತ್ತ ಬಿದಿರಿನ ಬೇಲಿಯನ್ನು ಹಾಕಬೇಕು ಎಂಬುದಾಗಿ ಇಚ್ಛೆಯಾಯಿತು. ಸ್ವಲ್ಪ ದಿನಗಳಲ್ಲೇ ಗಂಗೆಯಲ್ಲಿ ಉಬ್ಬರ ಬಂದು ಒಂದು ಹೊರೆ ಬಿದಿರ ಕಡ್ಡಿಗಳನ್ನು ಅದರೊಡನೆ ಸ್ವಲ್ಪ ದಾರವನ್ನು ನೇರವಾಗಿ ಪಂಚವಟಿಯ ದಡಕ್ಕೆ ಹೊತ್ತು ತಂದು ಬಿಸಾಡಿತು. ದೇವಾಲಯದ ಒಬ್ಬ ಕೆಲಸಗಾರ ಅದನ್ನು ನೋಡಿ ಆನಂದದಿಂದ ಕುಣಿಯುತ್ತಾ ಬಂದು ಸಮಾಚಾರ ತಿಳಿಸಿದ. ನನಗೆ ಈ ಭಗವದವಸ್ಥೆ ಉಂಟಾದ ನಂತರ ಪೂಜೆಯ ಕೆಲಸ ಮಾಡಲಾಗಲಿಲ್ಲ. ಆಗ ನಾನು ಭಗವತಿಗೆ ಮೊರೆಯಿಟ್ಟೆ, ತಾಯಿ, ನನ್ನನ್ನು ನೋಡಿಕೊಳ್ಳುವವರಾರು? ನನ್ನ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವಂತ ಶಕ್ತಿ ನನಗಿಲ್ಲ. ನಿನ್ನ ಸಂಬಂಧವಾಗಿ ಕೇಳಬೇಕು ಅಂತ ಇಚ್ಛೆಯಾಗುತ್ತಿದೆ. ಭಕ್ತರಿಗೆ ಊಟಕ್ಕೆ ಹಾಕಬೇಕು ಅಂತ ಆಸೆಯಾಗುತ್ತಿದೆ. ದರಿದ್ರರು ಕಣ್ಣಿಗೆ ಬಿದ್ದರೆ ಏನಾದರೂ ಕೊಡಬೇಕು ಅಂತ ಬಯಕೆಯಾಗುತ್ತಿದೆ.
ಇವೆಲ್ಲ ನಡೆಯುವ ಬಗ್ಗೆ ಹೇಗೆ ತಾಯಿ? ಯಾರಾದರೂ ಒಬ್ಬ ಧನಿಕ ನನಗೆ ಸಹಾಯ ನೀಡುವಂತೆ ಮಾಡು. ಅದಕ್ಕಾಗಿಯೇ ಮಥುರ ಬಾಬು ನನಗೆ ಅಷ್ಟೊಂದು ಸೇವೆ ಸಲ್ಲಿಸಿದ್ದು. ಮತ್ತೆ ಮೊರೆಯಿಟ್ಟೆ, ತಾಯಿ ನನಗಂತೂ ಮಕ್ಕಳಾಗುವ ಹಾಗಿಲ್ಲ, ಆದರೆ ಇಚ್ಛೆಯಾಗುತ್ತಿದೆ. ನನ್ನ ಹತ್ತಿರ ಶುದ್ಧ ಭಕ್ತನಾದ ಒಬ್ಬ ಯುವಕ ಸದಾ ಇರಬೇಕು ಎಂದು. ಅಂಥ ಒಬ್ಬ ಯುವಕನನ್ನು ನನಗೆ ದೊರಕಿಸಿಕೊಡು. ಅದಕ್ಕಾಗಿಯೇ ರಾಖಾಲ ಬಂದು ನನ್ನನ್ನು ಸೇರಿದ್ದು. ಯಾರ್ಯಾರನ್ನು ನನ್ನ ಸ್ವಂತದವರು ಎಂದು ಪರಿಗಣಿಸುತ್ತಿದ್ದೇನೋ ಅವರಲ್ಲಿ ಕೆಲವರು ನನ್ನ ಅಂಶ, ಮತ್ತೆ ಕೆಲವರು ನನ್ನ ಕಲಾ. ಈಗ ಪರಮಹಂಸರು ಮಾಸ್ಟರೊಡನೆ ಪಂಚವಟಿಯ ಕಡೆ ಹೋಗುತ್ತಿದ್ದಾರೆ. ಅವರೊಡನೆ ಇನ್ನು ಬೇರೆ ಯಾರೂ ಇಲ್ಲ. ಪರಮಹಂಸರು ನಗುಮುಖರಾಗಿ ಆತನೊಡನೆ ತಮ್ಮ ಹಿಂದಿನ ಅನುಭವಗಳನ್ನು ತಿಳಿಸುತ್ತಾ ಹೋಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನೋಡು, ಒಂದು ದಿನ ಕಾಳಿ ದೇವಾಲಯದಿಂದ ಹಿಡಿದು ಪಂಚವಟಿಯವರೆಗೂ ಮಲಗಿದ್ದ ಒಂದು ಅದ್ಭುತ ಮೂರ್ತಿಯನ್ನು ಕಂಡೆ. ಇದನ್ನು ನೀನು ನಂಬುತ್ತೀಯಾ? ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಸುಮ್ಮನೆ ಇದ್ದಾನೆ. ಈಗ ಆತ ಪಂಚವಟಿಯಲ್ಲಿ ಒಂದು ಕೊಂಬೆಯಿಂದ ಒಂದೆರಡು ಎಲೆಗಳನ್ನು ಕಿತ್ತು ತನ್ನ ಜೇಬಿಗೆ ಹಾಕಿಕೊಳ್ಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ಅಲ್ಲಿ ನೋಡು, ಆ ಕೊಂಬೆ ಮುರಿದು ಬಿದ್ದಿದೆ. ಅದರ ಕೆಳಗೆ ನಾನು ಕುಳಿತುಕೊಳ್ಳುತ್ತಿದ್ದೆ. ಮಾಸ್ಟರ್, ನಾನು ಇದರಿಂದ ಒಂದು ಕೊಂಬೆ ಕಡಿದುಕೊಂಡು ಹೋಗಿ ಮನೆಯಲ್ಲಿ ನೆಟ್ಟಿದ್ದೇನೆ. ಶ್ರೀರಾಮಕೃಷ್ಣರು, ಏಕೆ? ಮಾಸ್ಟರ್, ಅದನ್ನು ನೋಡಿದರೆ ನನಗೆ ಆನಂದವಾಗುತ್ತದೆ. ಎಲ್ಲ ಮುಗಿದ ನಂತರ ಈ ಸ್ಥಳ ಮಹಾತೀರ್ಥವಾಗುತ್ತದೆ. ಶ್ರೀರಾಮಕೃಷ್ಣರು, ಎಂಥ ತೀರ್ಥ ಸ್ಥಳ? ಪಾನಿಹಾಟಿಯ ಹಾಗೇನು? ಪರಮಹಂಸರು ಈಗ್ಗೆ ಕೆಲವು ವರ್ಷಗಳಿಂದ ಪ್ರತಿ ವರ್ಷವೂ ಪಾನಿಹಾಟಿಯ ಮಹೋತ್ಸವಕ್ಕೆ ಹೋಗಿ ಬರುತ್ತಿದ್ದಾರೆ. ಸಾಯಂಕಾಲವಾಗುತ್ತಿದೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವತಿಯ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಈಗ ದೇವಾಲಯಗಳಲ್ಲಿ ಮಂಗಳಾರತಿ ಆರಂಭವಾಗಿದೆ. ಶಂಖ, ಜಾಗಟೆ, ಗಂಟೆಗಳ ಧ್ವನಿ ಕೇಳಿಬರುತ್ತಿದೆ. ಇಂದಿನ ರಾತ್ರಿಯನ್ನು ಮಾಸ್ಟರ್ ಇಲ್ಲೇ ಕಳೆಯುತ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಮಾಸ್ಟರಿಗೆ ಹೇಳಿದರು, ಭಕ್ತಮಾಲೆಯಿಂದ ತಮಗೊಂದು ಕಥೆಯನ್ನು ಓದಿ ಹೇಳುವಂತೆ. ಮಾಸ್ಟರ್ ಈಗ ಓದುತ್ತಿದ್ದಾನೆ. ಒಂದು ಪ್ರದೇಶದಲ್ಲಿ ಜೈಮಲ್ ಎಂಬ ಹೆಸರಿನ ಒಬ್ಬ ದೊಡ್ಡ ಭಕ್ತನಿದ್ದ. ಆತ ಕೃಷ್ಣನಲ್ಲಿಟ್ಟಿದ್ದ ಪ್ರೀತಿ ಅನಿರ್ವಚನೀಯವಾದುದಾಗಿತ್ತು. ಕೃಷ್ಣ ಪೂಜೆಗೆ ಸಲ್ಲಿಸಬೇಕಾದ ಎಲ್ಲ ಕ್ರಿಯಾಕರ್ಮಗಳನ್ನು ವಿಶೇಷವಾದ ಶ್ರದ್ಧಾಭಕ್ತಿಯಿಂದ ಎಂದಿಗೂ ತಪ್ಪದ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿದ್ದ. ಆ ಕೃಷ್ಣ ವಿಗ್ರಹವನ್ನು ಶ್ಯಾಮಲ ಸುಂದರ ಎಂಬ ಹೆಸರಿನಿಂದ ಪೂಜಿಸುತ್ತಿದ್ದ. ಸಂಪೂರ್ಣವಾಗಿ ತನ್ನ ಇಷ್ಟದೇವನಲ್ಲೇ ತೃಪ್ತನಾಗಿದ್ದರಿಂದ ಆತ ತನ್ನ ಮನಸ್ಸನ್ನು ಬೇರೆ ಯಾವ ದೇವದೇವಿಯರ ಕಡೆಗೂ ಹರಿಸುತ್ತಿರಲಿಲ್ಲ. ಶ್ಯಾಮಲ ಸುಂದರನ ಪೂಜೆ ಪುರಸ್ಕಾರಗಳಲ್ಲಿ ದಿನವೂ ಬಹುಮಟ್ಟಿಗೆ ಮಧ್ಯಾಹ್ನದವರೆಗೆ ತಾನು ನಿರತನಾಗಿರಬೇಕೆಂಬುದೇ ಆತನ ಅಚಲ ನಿಷ್ಠೆ. ರಾಜ್ಯ ಧನ ಕಳೆದುಕೊಳ್ಳಬೇಕಾಗಿ ಬಂದರೂ ಸ್ವಲ್ಪವೂ ಹೆದರದೆ ತನ್ನ ಈ ನಿಷ್ಠೆಯನ್ನು ಪರಿಪಾಲಿಸಿಕೊಂಡು ಬರುತ್ತಿದ್ದ. ಇದು ಶತ್ರುರಾಜನಿಗೆ ಗೊತ್ತಾಗಿ ಆತ ದಂಡೆತ್ತಿ ಬಂದು ಬೆಳಗಿನ ವೇಳೆ ಪಟ್ಟಣವನ್ನು ಮುತ್ತಿದ. ಜಯಮಲನೆಂದ ಆಜ್ಞೆ ಬಾರದಿದ್ದುದರಿಂದ ಆತನ ಸೇನೆ ಶತ್ರುರಾಜನನ್ನು ಎದುರಿಸಲಿಲ್ಲ. ಆದ್ದರಿಂದ ಶತ್ರುರಾಜ ಪಟ್ಟಣವನ್ನು ಮುತ್ತಿರುವುದನ್ನು ಸುಮ್ಮನೆ ನೋಡಲಾರಂಭಿಸಿತು. ಶತ್ರುವಿನ ಸೇನೆ ಸಾವಕಾಶವಾಗಿ ರಾಜಧಾನಿಯ ಕಂದಕವನ್ನು ಸುತ್ತುಗಟ್ಟಿತು. ಆದರೂ ಜಯಮಲ್ಲ ಪೂಜಾಗ್ರಹವನ್ನು ಬಿಟ್ಟು ಹೊರಕ್ಕೆ ಬರಲಿಲ್ಲ. ಜಯಮಲ್ಲನ ತಾಯಿ ಆತನನ್ನು ಸಮೀಪಿಸಿ ಬಹಳವಾಗಿ ಅಳುತ್ತಾ ಶತ್ರುವನ್ನು ಎದುರಿಸುವಂತೆ ಕೇಳಿಕೊಂಡಳು. ಆತ ಶಾಂತವಾಗಿ ಆಕೆಗೆ ಹೇಳಿದ, ಏಕಮ್ಮ ಇಷ್ಟೊಂದು ದುಃಖಿಸುತ್ತೀಯೇ? ಈ ರಾಜ್ಯವನ್ನು ಶ್ಯಾಮಲ ಸುಂದರ ನನಗೆ ಕೊಟ್ಟ. ಆತನೇನಾದರೂ ನನ್ನಿಂದ ಕಿತ್ತುಕೊಂಡು ಬಿಡಬೇಕೆಂದು ಇಚ್ಛೆಪಟ್ಟದ್ದೇ ಆದರೆ ನಾನು ಏನು ಮಾಡಲು ತಾನೇ ಸಾಧ್ಯವಾದೀತು? ಆದರೆ ಆತ ನನ್ನನ್ನು ರಕ್ಷಿಸಿದ್ದೇ ಆದರೆ ಯಾರೂ ನನಗೇನೂ ಮಾಡಲಾರರು. ಬರಿದೇ ನಮ್ಮ ಪ್ರಯತ್ನ ವ್ಯರ್ಥ. ಇಷ್ಟರಲ್ಲಿ ವಾಸ್ತವಿಕವಾಗಿಯೂ ಶ್ಯಾಮಲ ಸುಂದರನೇ ಶಸ್ತ್ರಸಜ್ಜಿತನಾಗಿ ದೊರೆಯ ಕುದುರೆಯನ್ನು ಹತ್ತಿ ಯುದ್ಧರಂಗಕ್ಕೆ ಹೋಗಿಬಿಟ್ಟಿದ್ದ. ಅಲ್ಲಿ ತಾನೊಬ್ಬನೇ ಶತ್ರುರಾಜನನ್ನು ಎದುರಿಸಿ ಆತನ ಸೇನೆಯನ್ನೆಲ್ಲ ಧ್ವಂಸ ಮಾಡಿಬಿಟ್ಟ. ಸಂಪೂರ್ಣವಾಗಿ ನಾಶ ಮಾಡಿದ ನಂತರ ಶ್ಯಾಮಲ ಸುಂದರ ದೇವಾಲಯಕ್ಕೆ ಹಿಂದಿರುಗಿ ಬಂದು ಕುದುರೆಯನ್ನು ಅದರ ಹತ್ತಿರ ಕಟ್ಟಿಹಾಕಿದ. ಜಯಮಲ್ಲ ಪೂಜೆಯನ್ನು ಮುಗಿಸಿದ ನಂತರ ಹೊರಗೆ ಬಂದು ನೋಡುತ್ತಾನೆ, ತನ್ನ ಕುದುರೆ ಬೆವರಿನಿಂದ ಪೂರ್ಣವಾಗಿ ತೊಯ್ದು ಹೋಗಿದೆ ಮತ್ತು ಸುಮ್ಮನೆ ಏದುತ್ತಿದೆ. ಆತ ವಿಚಾರಿಸಿದ, ನನ್ನ ಕುದುರೆಯನ್ನು ಹತ್ತಿ ಹೋಗಿದ್ದವರು ಯಾರು? ಯಾರು ಅದನ್ನು ತಂದು ಇಲ್ಲಿ ಕಟ್ಟಿ ಹಾಕಿದರು? ಅಧಿಕಾರಿಗಳು ಆತನಿಗೆ ತಿಳಿಸಿದರು, ತಮಗೆ ಇದರ ಸಂಬಂಧವಾಗಿ ಏನೂ ಗೊತ್ತಿಲ್ಲ ಎಂದು.
ದೊರೆ ಚಿಂತಾಕ್ರಾಂತನಾಗಿ ತನ್ನ ಸೇನೆಯೊಡನೆ ಯುದ್ಧರಂಗಕ್ಕೆ ಹೋದ. ಅಲ್ಲಿ ಅವನ ಆಶ್ಚರ್ಯಕ್ಕೆ ಶತ್ರುರಾಜನ ಒಬ್ಬನ ವಿನ ಉಳಿದವರೆಲ್ಲ ಸತ್ತು ಬಿದ್ದಿದ್ದಾರೆ. ಜಯಮಲ್ಲ ಈ ಅದ್ಭುತ ಕಾರ್ಯದ ರಹಸ್ಯವನ್ನರಿಯಲಾರದೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನೆದುರಿಗೆ ಕಾಣುತ್ತಿರುವ ದೃಶ್ಯವನ್ನು ನೋಡಲಾರಂಭಿಸಿದ. ಅಷ್ಟರಲ್ಲಿ ಶತ್ರುರಾಜ ಜಯಮಲ್ಲನನ್ನು ಸಮೀಪಿಸಿ ಆತನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳಿದ, ನನ್ನ ಆಂತರ್ಯದಲ್ಲಿರುವುದನ್ನು ನಿವೇದಿಸಿಕೊಳ್ಳಲು ನೀವು ನನಗೆ ಅನುಮತಿಯನ್ನೀಯಬೇಕು. ನಾನು ಯುದ್ಧ ಮಾಡುವ ಬಗೆ ಹೇಗೆ? ನಿಮ್ಮ ಹತ್ತಿರ ಇಡೀ ವಿಶ್ವವನ್ನೇ ಗೆಲ್ಲಬಲ್ಲ ಯೋಧನಿದ್ದಾನೆ. ನನಗೆ ನಿಮ್ಮ ರಾಜ್ಯವೇ ಆಗಲಿ ಧನ ಕನಕಾದಿಗಳೇ ಆಗಲಿ ಬೇಕಾಗಿಲ್ಲ. ನೀವು ನಿಮ್ಮ ಆ ಸ್ನೇಹಿತ ಇದ್ದಾನಲ್ಲ, ಆ ನೀಲಿ ಬಣ್ಣದ ಯೋಧ, ಆತನ ಸಂಬಂಧವಾಗಿ ತಿಳಿಸುವುದಾದರೆ ನಾನು ಖಂಡಿತವಾಗಿಯೂ ನನ್ನ ರಾಜ್ಯವನ್ನು ನಿಮಗೇ ಕೊಟ್ಟು ಬಿಡುತ್ತೇನೆ. ನಾನು ಆತನ ಕಡೆಗೆ ನನ್ನ ಕಣ್ಣು ಹಾಕುವುದೇ ತಡ. ಆತ ನನ್ನ ಹೃದಯ ಮತ್ತು ಜೀವವನ್ನು ವಶ ಮಾಡಿಕೊಂಡು ಬಿಟ್ಟ. ಆಗ ಜಯಮಲ್ಲನಿಗೆ ಅರ್ಥವಾಯಿತು, ಯುದ್ಧರಂಗಕ್ಕೆ ಬಂದಿದ್ದವನು ಶ್ಯಾಮಲ ಸುಂದರನಲ್ಲದೆ ಇನ್ನು ಬೇರೆ ಯಾರೂ ಅಲ್ಲ ಎಂದು. ಶತ್ರುರಾಜನಿಗೂ ವಾಸ್ತವಿಕತೆ ಗೊತ್ತಾಯಿತು. ಆಗ ಆತ ಜಯಮಲ್ಲನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆತನ ಆಶೀರ್ವಾದವನ್ನು ಪಡೆದುಕೊಂಡು ಶ್ರೀಕೃಷ್ಣನ ಕೃಪೆಗೆ ಪಾತ್ರನಾದ. ಶ್ರೀರಾಮಕೃಷ್ಣರು, ನಿನಗೆ ಇವುಗಳಲ್ಲಿ ನಂಬಿಕೆ ಇದೆಯೇ? ಶ್ರೀಕೃಷ್ಣ ಕುದುರೆಯನ್ನು ಹತ್ತಿ ಹೋಗಿ ಜಯಮಲ್ಲನ ಶತ್ರು ಸೇನೆಯನ್ನು ನಾಶ ಮಾಡಿ ಬಂದುದನ್ನು ನೀನು ನಂಬುತ್ತೀಯಾ? ಮಾಸ್ಟರ್, ಜಯಮಲ್ಲ ಶ್ರೀಕೃಷ್ಣನನ್ನು ಅತ್ಯಂತ ವ್ಯಾಕುಲ ಹೃದಯದಿಂದ ಪ್ರಾರ್ಥನೆ ಮಾಡಿದ ಎಂಬುದನ್ನು ನಂಬುತ್ತೇನೆ. ಶ್ರೀಕೃಷ್ಣ ಕುದುರೆಯನ್ನು ಹತ್ತಿ ಅಲ್ಲಿಗೆ ಬಂದುದನ್ನು ಶತ್ರುರಾಜ ನಿಜವಾಗಿ ನೋಡಿದನೇ ಎಂಬುದರಲ್ಲಿ ಸಂದೇಹ ಉಂಟಾಗುತ್ತಿದೆ. ಶ್ರೀಕೃಷ್ಣನೇನೋ ಸವಾರನಾಗಿ ಅಲ್ಲಿಗೆ ಬಂದಿದ್ದಿರಬಹುದು, ಆದರೆ ಅವರು ಆತನನ್ನು ನಿಜವಾಗಿ ನೋಡಿದರೆ ಎಂಬುದು ಸಂದೇಹ ನನಗೆ. ಶ್ರೀರಾಮಕೃಷ್ಣರು, ಈ ಪುಸ್ತಕದಲ್ಲಿ ಒಳ್ಳೆ ಕಥೆಗಳಿವೆ, ಆದರೆ ಎಲ್ಲ ಒಂದು ಸ್ವರದವೇ. ಅನ್ಯ ಮತದವರ ನಿಂದೆ ಈ ಪುಸ್ತಕದಲ್ಲಿದೆ. ಮಾರನೆಯ ಪ್ರಾತಃ ಕಾಲ ಪರಮಹಂಸರು ಮತ್ತು ಮಾಸ್ಟರ್ ಉದ್ಯಾನ ಪಥದಲ್ಲಿ ನಿಂತು ಮಾತುಕತೆಯಾಡುತ್ತಿದ್ದಾರೆ. ಮಾಸ್ಟರ್, ಹಾಗಾದರೆ ನಾನು ಇಲ್ಲೇ ಬಂದು ಇದ್ದು ಬಿಡುತ್ತೇನೆ. ಶ್ರೀರಾಮಕೃಷ್ಣರು, ಒಳ್ಳೆಯದು. ನೀನು ಇಲ್ಲಿಗೆ ಇಷ್ಟೊಂದಾಗಿ ಬರುತ್ತಾ ಇದ್ದೀಯಲ್ಲ, ಇದರ ಅರ್ಥವೇನು? ಜನರು ಸಾಧುಗಳನ್ನು ಎಲ್ಲೋ ಒಂದು ಸಲ ಬಂದು ನೋಡಿ ಹೋಗುತ್ತಾರೆ, ಆದರೆ ನೀನು ಇಲ್ಲಿಗೆ ಅಡಿಗಡಿಗೆ ಬರುತ್ತಾ ಇದ್ದೀಯಲ್ಲ, ಇದರ ಉದ್ದೇಶವೇನು? ಮಾಸ್ಟರ್ ಸುಮ್ಮನೆ ನಿಂತಿದ್ದಾನೆ. ಪರಮಹಂಸರೇ ತಮ್ಮ ಪ್ರಶ್ನೆಗೆ ಉತ್ತರವೀಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನೀನು ನನ್ನ ಅಂತರಂಗಕ್ಕೆ ಸೇರಿಲ್ಲದವನಾಗಿದ್ದರೆ ಇಷ್ಟೊಂದಾಗಿ ಇಲ್ಲಿಗೆ ಬರುತ್ತಾ ಇದ್ದೆಯಾ? ಅಂತರಂಗದವರು ಎಂದರೆ ಸಂಬಂಧಿಗಳು, ತಂದೆ, ತಾಯಿ, ಮಗು, ಸೋದರಿಯರ ಹಾಗೆ ಸ್ವಂತದವರು. ಎಲ್ಲವನ್ನೂ ಹೇಳಿಬಿಡುತ್ತಿಲ್ಲ. ಹಾಗೆ ಮಾಡಿಬಿಟ್ಟರೆ ನೀನು ಮತ್ತೆ ಇಲ್ಲಿಗೆ ಬರುತ್ತೀಯೇನು? ಶುಕದೇವ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಲು ಜನಕರಾಜನನ್ನು ಸಮೀಪಿಸಿದ. ಜನಕ ಆತನಿಗೆ ಹೇಳಿದ, ಮೊದಲು ಗುರುದಕ್ಷಿಣೆ ಕೊಟ್ಟು ಬಿಡು. ಅದಕ್ಕೆ ಶುಕದೇವ ಹೇಳಿದ, ಉಪದೇಶ ಪಡೆಯದೆ ಗುರುದಕ್ಷಿಣೆ ಕೊಡುವ ಬಗೆ ಹೇಗೆ? ಜನಕರಾಜ ಆಗ ನಗುತ್ತ ಹೇಳಿದ, ನಿನಗೆ ಬ್ರಹ್ಮಜ್ಞಾನ ದೊರೆತು ಬಿಟ್ಟದ್ದೇ ಆದರೆ ಬಳಿಕ ನಿನ್ನಲ್ಲಿ ಗುರು ಶಿಷ್ಯ ಬೋಧೆ ಉಳಿಯುವುದೇ? ಅದಕ್ಕಾಗಿಯೇ ನಾನು ಮೊದಲೇ ಗುರುದಕ್ಷಿಣೆ ಕೇಳಿದ್ದು. ಈಗ ರಾತ್ರಿ ಚಂದ್ರೋದಯವಾಗಿದೆ. ಮಾಸ್ಟರ್ ಕಾಳಿ ದೇವಾಲಯದ ಉದ್ಯಾನ ಪಥದಲ್ಲಿ ಸುಮ್ಮನೆ ಅಡ್ಡಾಡುತ್ತಿದ್ದಾನೆ. ಪಥದ ಒಂದು ಕಡೆಯಲ್ಲಿ ಪರಮಹಂಸರ ಕೊಠಡಿ, ನಹಬತ್ ಖಾನೆ, ಬಕುಳ ತೋಪು, ಪಂಚವಟಿ ಇವೆ. ಇನ್ನೊಂದು ಕಡೆಯಲ್ಲಿ ಭಾಗೀರಥಿ ಜ್ಯೋತ್ಸ್ನಾಮಯಿಯಾಗಿ ಹರಿಯುತ್ತಿದ್ದಾಳೆ. ಮಾಸ್ಟರ್ ತನಗೆ ತಾನೆ, ಏನು ನಿಜವಾಗಿಯೂ ಭಗವಂತನನ್ನು ದರ್ಶನ ಮಾಡಲು ಸಾಧ್ಯವೇ? ಪರಮಹಂಸರೇನೋ ಹೇಳುತ್ತಿದ್ದಾರೆ ಸಾಧ್ಯ ಅಂತ. ಅವರು ಹೇಳುತ್ತಿದ್ದಾರೆ ಏನಾದರೂ ಸ್ವಲ್ಪ ಸಾಧನೆಯನ್ನು ಮಾಡಿದ್ದೇ ಆದರೆ ಯಾರಾದರೂ ಬಂದು ಹೀಗೆ ಅಂತ ಹೇಳಿಕೊಟ್ಟು ಬಿಡುತ್ತಾರೆ ಅಂತ. ಎಂದರೆ ಸಾಧನೆಯ ವಿಷಯವಾಗಿ ಅವರು ಸ್ವಲ್ಪ ಹೇಳಿಕೊಟ್ಟಂತೆಯೇ ಆಯಿತು. ಒಳ್ಳೆಯದು. ನಾನೊಬ್ಬ ವಿವಾಹಿತ ಮನುಷ್ಯ, ಮಕ್ಕಳು ಮರಿಯಿವೆ. ಆದರೂ ನನಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದೇ? ಮಾಸ್ಟರ್ ಸ್ವಲ್ಪ ಹೊತ್ತು ಹಾಗೆ ಯೋಚಿಸಿ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ, ಖಂಡಿತ ಸಾಧ್ಯ. ಇಲ್ಲದಿದ್ದರೆ ಪರಮಹಂಸರು ಹಾಗೆ ಏಕೆ ಹೇಳುತ್ತಿದ್ದರು? ಭಗವಂತ ಕೃಪೆ ಮಾಡುವುದಾದರೆ ಸಾಧ್ಯವಾಗದಿರುವುದು ಏನು? ನನ್ನ ಸುತ್ತ ಈ ಜಗತ್ತು ಇದೆ. ಸೂರ್ಯ, ಚಂದ್ರ, ನಕ್ಷತ್ರ, ಜೀವ,
ಚತುರ್ವಿಂಶತಿ ತತ್ವ ಇವುಗಳಿಂದ ಕೂಡಿದೆ. ಇವೆಲ್ಲದರ ಬಗೆ ಹೇಗೆ? ಇವುಗಳ ಸೃಷ್ಟಿಕರ್ತ ಯಾರು? ನನಗೂ ಆತನಿಗೂ ಸಂಬಂಧವೇನು? ಇವನ್ನೆಲ್ಲ ಅರಿಯದೆ ಹೋದರೆ ಬರಿದೇ ವ್ಯರ್ಥ. ಪರಮಹಂಸರು ಪುರುಷ ಶ್ರೇಷ್ಠರು. ನನ್ನ ಇಡೀ ಜೀವನದಲ್ಲಿ ಇದುವರೆಗೆ ಇಂಥ ಮಹಾಪುರುಷರನ್ನು ನಾನು ಕಂಡಿಲ್ಲ. ಇವರು ನಿಸ್ಸಂದೇಹವಾಗಿ ಭಗವಂತನ ದರ್ಶನ ಪಡೆದಿದ್ದಾರೆ. ಇಲ್ಲದಿದ್ದರೆ ತಾಯಿ ತಾಯಿ ಎಂದು ಸಂಬೋಧಿಸುತ್ತಾ ಹಗಲು ಇರುಳು ಮಾತಾಡುತ್ತಿದ್ದಾರಲ್ಲ, ಮತ್ತೆ ಯಾರೊಡನೆ? ಇಲ್ಲದಿದ್ದರೆ ಇವರಿಗೆ ಭಗವಂತನಲ್ಲಿ ಇಷ್ಟು ಪ್ರೀತಿ ಉಂಟಾಗಲು ಕಾರಣವೇನು? ಭಗವಂತನಲ್ಲಿನ ಇವರ ಪ್ರೀತಿ ಅಷ್ಟೊಂದು ಮಹತ್ತಾದ್ದು. ಇವರು ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಡುತ್ತಾರೆ, ಸಮಾಧಿಸ್ಥರಾಗಿ ಜಡವಸ್ತುವಿನಂತಾಗಿ ಬಿಡುತ್ತಾರೆ. ಇನ್ನೂ ಕೆಲವು ವೇಳೆ ಪ್ರೇಮೋನ್ಮತ್ತರಾಗಿ ನಗುತ್ತಾರೆ, ಅಳುತ್ತಾರೆ, ಹಾಡುತ್ತಾರೆ.